ಇದು ಕನಸ. ಆದಷ್ಟು ಬೇಗ ಈ ಕನಸು ನನಸು ಮಾಡಿಕೊಳ್ಳಲೇಬೇಕು. ಓಹೋ, ಕಲಿಯುಗದ ರಂಬೆ ಬಂದೇ ಬಿಟ್ಟು. ಕರ್ಮೇಂದ್ರ, ಹಲೋ ರೂಪ. ಏನು ಈ ಹಾದಿಯಲ್ಲಿ ಏಕಾಂಗಿ ಆಗಿ ಏನು ಗಹನವಾದ ವಿಚಾರ ಮಾಡ್ತಾ ಇದ್ದೀರಲ್ಲ, ಏನದು? ನೋಡು ರೂಪ, ನನ್ನ ಜೀವನದಲ್ಲಿ ನಾನು 8 ಒಂಟಿಯಾಗಿ ದಾರಿ ಮೇಲೆ ನಿಂತವನಲ್ಲ. ನೀ ಬರುವ ವಿಷಯ ತಿಳಿತು, ನಿನಗೋಸ್ಕರ 1 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಏನು ನನ್ ಮೇಲೆ ಅಷ್ಟೊಂದು ಪ್ರೀತಿನಾ? ರೂಪ, ಸೂರ್ಯ ಚಂದ್ರಗಳಿಲ್ಲದೆ ಜಗತ್ತು ಬದುಕಬಹುದು, ಆದರೆ ನೀನಿಲ್ಲದೆ ನಾನು 1 ಕ್ಷಣ ಕೂಡ ಬದುಕಲಾರೆ. ನನ್ನ ಮೈಯಲ್ಲಿ ಹರಿದು ರಕ್ತದ ಕಣ ಕಣಗಳಲ್ಲಿಯೂ ನೀನೇ ತುಂಬಿಕೊಂಡಿರುವೆ. ಈ ನಿನ್ನ ಮುದ್ದಾದ ಮುಖ ಒಂದು ದಿನ ನೋಡದೆ ಹೋದ್ರೆ ನನಗೆ ಊಟನೂ ಸೇರಲ್ಲ, ನಿದ್ದೆನೂ ಬರಲ್ಲ. ಇಷ್ಟರ ಮೇಲೆ ಅರ್ಥ ಮಾಡಿಕೋ ನನ್ನ ಪ್ರೀತಿ ಎಂಥದ್ದು ಅಂತ. ನಿಮ್ಮನ್ನ ಅರ್ಥ ಮಾಡಿಕೊಂಡೆ ಈ ನನ್ನ ಹೃದಯ ಮಂದಿರದಲ್ಲಿ ಇರಿಸ್ಕೊಂಡಿರುದು. ಹಾಗೆ ನನ್ನೊಂದು ಭಯಕ್ಕೆ ಬಹಳ ದಿನದಿಂದ ನಿಮ್ ಮುಂದೆ ಹೇಳ್ಬೇಕಂತ ಆಸೆ ಆಗಿದೆ. ಹೇಳ? ಸಂಕೋಚ ಪಡೆದು ಕೇಳುರಪ್ಪ, ನಿನ್ನ ಆಸೆ ನಾನು ಯಾವತ್ತೂ ನಿರಾಸೆ ಮಾಡಾರೆ. ಅದು ನಾನು ನೀನು ಅದೇ ನೀನೇ ಈಗ ನಾನೀಗ 3 ತಿಂಗಳ ಗರ್ಭಿಣಿ. ರೂಪ, ಸತ್ಯವಾಗಿಯೂ ಈ ಮಾತನ್ನು ಹೇಳ್ತಾ ಇದ್ದೀಯಾ? ನಾನು ನಿಮ್ಗೆ ಎಂದಾದ್ರೂ ಸುಳ್ಳು ಹೇಳಿದಿನ? ನಾನು ಹೇಳೋ ಮಾತು ಸತ್ಯ. ನಾನೀಗ ಗರ್ಭಿಣಿ. ಯಾಕೆ ಈ ವಿಷಯ ಕೇಳಿ ಫಸ್ಟ್ ಸಂತೋಷ ಪಡಬೇಕಾದ್ರೆ ನೀವು, ನಿಮಗೆ ಸಂತೋಷ ಆಗ್ಲಿಲ್ವಾ? ಸಂತೋಷ ಪಡುವ ಸಮಯವಲ್ಲ ರೂಪ, ಇದು ಕಷ್ಟದ ವಿಷಯ. ಯಾಕೆ ರೂಪ, ಗಂಡನಿಲ್ಲದ ಗರ್ಭಿಣಿ ಆದರೆ ಈ ಸಮಾಜ ನಿನಗೆ ಹಾದರದ ಪಟ್ಟ ಕಟ್ಟುರಂತ ಮಾಡ್ತಾ ಇದ್ದೇನೆ. ಸಮಾಧಾನ ಮಾಡ್ಕೊಳ್ಳಿ. ಚಿಂತೆ ಮಾಡಿ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡಿದ್ದೀರಾ? ನೋಡಿ, ನಾನಾಗೆ ಸುಮ್ಮನೆ ತಮಾಷೆಗೆ ಮಾತಾಡಿದ್ರೆ ಇಷ್ಟೊಂದು ವೇದನೆಯನ್ನು ವ್ಯಥೆ ಪಡಿಸ್ಕೊತಾ ಇದ್ದೀರಲ್ಲ. ಅಲ್ಲ, ಅಕಸ್ಮಾತ್ ನಾನೇನಾದ್ರೂ ಮುಂದೆ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗ್ಬಿಟ್ರೆ ನನ್ನ ಕರುಳಿಗೆ ಗ್ಯಾರಂಟಿ ನೀವು ತಾಳ್ತೀರಿ ತಾನೆ? ಗ್ಯಾರಂಟಿ? ರೂಪ, ಮದುವೆಗಿಂತ ಮುಂಚೆ ನೀನು ಗರ್ಭಿಣಿ ಆದರೆ ನಾ ಕಟ್ಟುವ ಅರಮನೆಗೆ ನೀನು ಕಾಲಿಡುವುದು ಗಟ್ಟಿ. ಒಂದು ವೇಳೆ ಹಾಗಾಗದೆ ಹೋದ್ರೆ ದಿನಾನು ನಮ್ಮಿಬ್ಬರಿಗೆ ಇದೇ ದಾರಿಯಲ್ಲಿ ಬೆಟ್ಟಿ. ಮೊದಲು ನಿಮ್ಮ ಮನೆ ಖಜಾನೆಯಲ್ಲಿರುವ ಹಣ ಹೊಡೆದು ನನ್ನ ಕೈಗೆ ತಂದು ಕೊಡಬೇಕು ನೋಟಿನ ಕಟ್ಟನ್ನು. ತಿಳಿತೆ ನನ್ನ ಪ್ರಣಯದ ತುಂಟಿ? ತಿಳಿದುಕೊಂಡೆ. ಈ ಕರ್ಮೇಂದ್ರನ ಪ್ರಣಯದ ಕೋಟವನ್ನು ನೋಡಿ, ನಮ್ಮ ತಂದೆಯವರು ನನ್ನ ಹೆಸರಿಗಾಗಿ 2 ಲಕ್ಷ ಹಣವನ್ನಿಟ್ಟಿದ್ದಾರೆ. ಆದ್ರೆ ನಿಮಗೆ ಕೊಡ್ಬೇಕಂತ ಎತ್ತಿಟ್ಟಿದ್ದೀನಿ. ಯಾಕೆ ಚಿಂತೆ ಮಾಡ್ತೀರಾ? ನಿಮ್ಮ ಹತ್ರ ಇದ್ರು ಅಷ್ಟ, ನನ್ನ ಹತ್ರ ಇದ್ರು ಅಷ್ಟ. ನನ್ನ ಜೀವನದ ನಾವಿಕರೇ ನೀವಾದ್ಮೇಲೆ ಅದು ನಿಮ್ ಕೈಗೆ ಸೇರೋದು ಒಳ್ಳೇದು ಅಂತ ಅನ್ಸುತ್ತೆ. ಸರಿ, ಆದಷ್ಟು ಬೇಗ ಅದು ನಿಮಗ್ ತಲುಪುತ್ತೆ. ನಾನಿನ್ ಬರ್ತೀನಿ. ನಿಲ್ಲು ರೂಪ, ಬರೇ ಬಾಯಿ ಮಾತಿನ ಉಪದೇಶ ಹೇಳಲು ಇಲ್ಲಿವರೆಗೆ ಬಂದಿರುವೇನು? ಏನ್ ಬೇಕು? ವಿಷಾದ ನೀಡಿದೆ ಮನಕ್ಕೆ, ಸಂತಸದ ಸ್ವರಗಳು ಚಿಮ್ಮಿ ಬರಲಿ. ಯಾವಾಗ್ಲೂ ಬರೀ ಇಂಥದಯ್ಯ ನಿಂದು. ಏ ತುಂಟಿ, ಕಲಿಸಿಕೊಟ್ಟವಳು ನೀನೇ ತಾನೇ? ಹೋಗಿಪ್ಪ. ಕವಿ ಕಾಳಿದಾಸನ